ಗುರುಜಿ, ನೀವು ಪತ್ರವನ್ನು ಓದೋಕೆ ಮುನ್ನ ನಮ್ಮೆಲ್ಲರಿಗೂ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಹೆಣ್ಮಕ್ಳು ಗರ್ಭ ಧರಿಸಿದಾಗ ಎಂತಹ ಒಂದು ಅನುಸರಣೆಯನ್ನ ಪಾಲಿಸಬೇಕು ಅಂತ ಹೇಳ್ತಾ ಇದ್ರಿ. ಮಾತುಕತೆಯನ್ನ ಮುಂದುವರಿಸೋಣವಾ? ಖಂಡಿತ. ಈಗ ಈ ಹೆಣ್ಮಕ್ಳು 3ನೇ ತಿಂಗಳು ಆದಮೇಲೇನೆ ಕೆಮ್ಮಣ್ಣು ಅದೇ ರೀತಿಯಾಗಿ ಅನುಕೂಲವನ್ನು ನೋಡ್ಕೊಳ್ಳೋದು ಅಂತಲ್ಲ, ಮೊದಲನೇ ತಿಂಗಳಿಂದಾನೇ ಪ್ರಾರಂಭಿಸ್ಬಿಡ್ತಾಳೆ. 3 ತಿಂಗಳ ಕಾಲ ಮಾತ್ರ ಮಣ್ಣನ್ನು ತಿಂತಕ್ಕಂಥದ್ದು ಭೂಮಿ ಗುಣ, ಹುಳಿಯನ್ನು ತಿಂತಕ್ಕಂಥದ್ದು ಕುಜನ ಗುಣ, ತದನಂತರ ಕೊನೆಯದಾಗಿರ್ತಕ್ಕಂಥದ್ದು ಅಂಶಪೂರ್ವಕವಾಗಿ ಬಯಕೆಗಳು, ಅಂದರೆ ಈಷ್ಯೆಗಳು, ಕಾಮಗಳು ಪರಿವರ್ತನೆ ಆಗ್ತಕ್ಕಂಥ ವಿಧಾನ. ಈ 3 ತತ್ವಗಳನ್ನು ಯಾವ ಕಾಲಕ್ಕೂ ಏನು ಶುಕ್ರ, ಚಂದ್ರ ಮತ್ತು ರಾಹು ಇದ್ದಾಗ ಮೊದಲನೇ 3 ತಿಂಗಳು. ನೆಕ್ಸ್ಟ್ 3 ತಿಂಗಳು ಯಾರು? ರವಿ, ಬುಧ, ಚಂದ್ರ. ಅಂದರೆ ರವಿ, ಬುಧ, ಚಂದ್ರನ ಅಂಶವು ಚಂದ್ರ ಯಾವಾಗ 2ನೇ ತಿಂಗಳು ಬಂದವನು ಕೊನೆಯದಾಗಿ ಬರ್ತಕ್ಕಂಥ ಅವಕಾಶವನ್ನು 6ನೇ ತಿಂಗಳಲ್ಲಿ ಮತ್ತೆ ಚಂದ್ರ ಬರ್ತಾನೆ. ಯಾರ ಜೊತೆ ಬರ್ತಾನೆ? ರವಿ, ಬುಧ. ರವಿ ಬುಧನ ಜೊತೆ ವಿಶೇಷವಾಗಿ ಬರ್ತಕ್ಕಂಥದ್ದು ಯಾರು? ಶನೇಶ್ವರ. ಶನಿ ಜೊತೆ ಚಂದ್ರ ಸೇರಿದಾಗಲೇ ಇವ್ರಿಗೇನಾಗತ್ತೆ? ಜಾಸ್ತಿ ಅನುಗ್ರಹವಾಗಿರ್ತಕ್ಕಂಥ ವೈರಾಗ್ಯ ಶುರುವಾಗತ್ತೆ. ವೈರಾಗ್ಯ ಅಂದರೆ ಮಕ್ಕಳ ಮೇಲೆ ಭಯ, ಭೀತಿ, ಏನಾಗ್ಬಿಡುತ್ತೋ ಅನ್ನೋದು. ಮಕ್ಕಳಿಗೆ ಒಳಭಾಗದಲ್ಲಿ ಆಕ್ಟಿವೇಶನ್ ಅನ್ನೋದನ್ನ ಇನ್ನೂ ಬಂದಿರಲ್ಲ. ಮಗು ಒಳಭಾಗದಲ್ಲಿ ಪಿಂಡಾಂತರವಾಗಿಯೇ ಕೂತಿರುತ್ತೆ, ಯಾವ ಕಾಲಕ್ಕೂ ಜೀವ ಬಂದಿರಲ್ಲ. ಅದು ಜೀವ ಬರೋದೇ 7ನೇ ತಿಂಗಳಿಗೆ. ಮೊದಲನೇದಾಗಿ ರವಿ ಬರ್ತಾನೆ. ರವಿ ಬಂದಾಗ ಕಣ್ಣುಗಳು ಒಳಭಾಗದಲ್ಲಿ ಗರ್ಭದಲ್ಲಿ ಕಣ್ಣುಗಳು ಶುರು ಆಗತ್ತೆ, ಶೇಪ್ ತಗೊಂತಾ ಬರುತ್ತೆ ಮಗುಗೆ. ಒಂದು ಪೂರ್ತಿ ಆಕಾರ ಶುರು ಆಗತ್ತೆ. ಏನೋ ಚಂದ್ರನ ಆದ ಮೇಲೆ ಪರಿವರ್ತನೆ ಮಾಡಿಕೊಂಡ ಮೇಲೆ ಯಾರೋ ರವಿ ಬರ್ತಾನೆ. ಆ ರವಿ ಬಂದಾಗ ನಾವು ರಾಹು ಏನು ಮಾಡ್ತಾನೆ? ಮಾಂಸಪಿಂಡಗಳನ್ನು ಸೇರಿಸ್ತಾನೆ 3ನೇ ತಿಂಗಳಲ್ಲಿ. ಮಾಂಸಪಿಂಡಗಳೆಲ್ಲ ಸೇರ್ತಷ್ಟೇ, ಆದರೆ ಶೇಪ್ಸ್ ಅಂಡ್ ಸೈಜು ಸರಿಯಾಗಿ ಕೈ, ಬೆರಳು, ಬಾಯಿ ಎಲ್ಲ ಬೇರೆ ಬೇರೆ ಆಗಬೇಕಲ್ಲ. ಮೊದಲಾಗಿ ಆ ಶೇಪ್ಸ್ ತಗೊಳ್ಳೋದೆ ಈ ರವಿ ಬಂದಾಗ. ಅಂದರೆ 4ನೇ ತಿಂಗಳಲ್ಲಿ ಇದೆಲ್ಲ ಪ್ರಾರಂಭ ಆಗುತ್ತೆ. 4ನೇ ತಿಂಗಳಲ್ಲಿ ಪ್ರಾರಂಭ ಆದಾಗ ಬುಧನ ಅನುಗ್ರಹ ಆಗಬೇಕು. ಆ ಬುಧನ ಅನುಗ್ರಹ ಬಂದಾಗ ಮೆದುಳಿನ ಭಾಗದಲ್ಲಿ ನರ್ವ್ಸ್ ಅಂದರೆ ಬೋನ್ಗಳು, ನರಗಳು ಎಲ್ಲವೂ ಏನಾಗುತ್ತೆ? ಆ ಬೋನ್ಸ್ ಭಾಗದಲ್ಲಿ ಫ್ಲೆಶ್ನೆಲ್ಲ ಸೇರಿಸ್ತಾ ಹೋಗುತ್ತೆ. ಇದು 6ನೇ ತಿಂಗಳು. 6ನೇ ತಿಂಗಳು ಅಂದ್ರೆ ಏನು? ಕಲೆ. ಆ ಕಲೆ ಭಗವಂತ ಒಳಭಾಗದಲ್ಲಿ ಕಲೆಯನ್ನು ರೂಪಿಸ್ತಾನಂತೆ. ಎಷ್ಟು ಚೆನ್ನಾಗಿದೆ. ಆ ಕಲೆ ಸಮಯದಲ್ಲಿ ಇವಳೇನು ಮಾಡ್ಬಿಡ್ತಾಳೆ? ಕೆಲಸ ಕಾರ್ಯ ಸರಿಯಾಗಿ ಮಾಡಲ್ಲ. ಆಗೇನು ಮಾಡತ್ತೆ? ಮಗು ತಲೆ ಕೆಳಗೆ, ಕಾಲ್ ಮೇಲೆ. ನೀರಿನಂಶ ಜಾಸ್ತಿ. ಹೀಲ್ಸ್ ಹಾಕೋಬಾರ್ದು ಹೆಣ್ಣು ಹೀಲ್ಸ್ ಹಾಕೊಂಡಾಗ ಏನಾಗತ್ತೆ? ದೇವರು ನಮ್ಮನ್ನು ಹುಟ್ಟಿಸಿದಾಗ ಹೆಣ್ಣು ಮಕ್ಕಳನ್ನ, ನಮ್ಮನ್ನ ಅಂದರೆ ಗಂಡಸ್ರನ್ನಲ್ಲ, ಹೆಣ್ಣು ಮಕ್ಕಳನ್ನ, ಅದು ಹುಟ್ಟಿಸಿದಾಗ ಏನು ಮಾಡ್ತಾ ಇದ್ದೇನೆ? ಆಗಲೇ ಕಾಲನೇ ಅಗಲವಾಗಿ ಉದ್ದಕ್ಕೆ ಮಾಡ್ಬಿಡೋದೈತೆ ಹೀಲ್ಸ್ನ. ಯಾಕೆ ಫ್ಲಾಟ್ ಆಗಿ ಇಟ್ಟಿದ್ದಾನೆ ಅಂದರೆ ಅವಳು ಹೀಗೆ ನೇರವಾಗಿ ನಿಂತಿದ್ರೆ ಗರ್ಭ ಹಾಗೆ ಇರುತ್ತೆ. ಅವಳು ಹೀಲ್ಸ್ ಹಾಕೊಂಡಾಗ ಏನಾಗುತ್ತೆ? ಅವಳ ಯುಟ್ರಸ್ ಅಂದರೆ ಆ ಭಾಗದಲ್ಲಿ, ಯೋನಿಯ ಭಾಗದಲ್ಲಿ ತಲೆಯಲ್ಲಿ ಸೇರ್ಕೊಂಡಾಗ ನೀರಂಶ ಏನಾಗುತ್ತೆ? ಜಾಸ್ತಿ ತಲೆಯ ಭಾಗಕ್ಕೆ ಹೊರಟೋಗುತ್ತೆ. ಆಗೇನಾಗುತ್ತೆ? ಮಗು ದಡ್ಡಾಗಿ ಹುಟ್ಟತ್ತೆ, ಮೊದ್ದಾಗಿ ಹುಟ್ಟುತ್ತೆ. ಮೊದಲನೇ ಮಗು ಯಾವಾಗಲೂ ಮೊದ್ದೆ. ಅಂದರೆ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಹೆರಿಗೆ ಆಗ್ಬಿಡುತ್ತೆ, ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಡುತ್ತೆ. ಗೊತ್ತೇ ಇಲ್ಲ ಅನುಭವ. ಪಾಪ ತಾಯಿಂದ್ರಿಗೆ ಅನುಭವ ಇಲ್ಲ, ಇನ್ನು ಮಕ್ಕಳಿಗೆ ಎಲ್ಲ ಕೊಡ್ತಾರೆ. ಇವಳೇ ಫ್ಯಾಷನ್ ಥರ ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಊರು ತಿರುಗ್ತಾ ಇರೋಳವು ಮಗಳಿಗೆ ಏನು ಹೇಳ್ಕೊಡ್ತಾಳೆ? ಅದಕ್ಕೆ ಹೇಳೋದು, ಜೀವನದಲ್ಲಿ ಸ್ವಲ್ಪ ಅನುಭವ ಬೇಕು, ಸಂಸ್ಕಾರ ಸ್ವಲ್ಪ ಇರಬೇಕು. ಕಾಲ್ನ ಹೀಗೆ ಇಟ್ಕೊಂಡಾಗ ಏನಾಗುತ್ತೆ? ಹೀಲ್ಸ್ ಹಾಕೊಂಡಾಗ ನೀರಿನಂಶ ತಲೆಗೆ ಜಾಸ್ತಿ ಸೇರಿದಾಗ ತಲೆ ಏನಾಗುತ್ತೆ? ನರವುಗಳೆಲ್ಲ ಒಳಗೆ ಸೇರ್ಕೊಂಡು, ಅಯ್ಯೋ ಕಳ್ಳು ಸುತ್ಕೊಂಡ್ಬಿಡ್ತೀರಿ. ಕಳ್ಳು ಯಾಕೆ ಸುತ್ಕೊಳತ್ತೆ? ನಿಮ್ಮ ಪಾಡ್ ನೀವು ಸುಮ್ಮನೆ ಹಿಂಗೆ ಇಟ್ಟಿದ್ರೆ ಕಾಲ್ನ. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳು ಹೀಗೆ ಇರಬೇಕು. ಹೊರಭಾಗದಲ್ಲಿ ಸುತ್ತಾಡಬಾರ್ದು, ಪ್ರವೇಶ ಮಾರ್ಗದಲ್ಲಿ ಸುತ್ತಾಡಬಾರ್ದು, ಅಂದರೆ ಹೊರ ಪ್ರದೇಶದಲ್ಲಿ ಸುತ್ತಾಡಬಾರ್ದು. ಯಾಕೆ ಅಂದರೆ ಗಾಳಿ ಕಿವಿ ಒಳಗೆ ಹೋದಾಗ ಮಗು ಗಟ್ಟಿಯಾಗಿಬಿಡುತ್ತೆ, ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ಒಳಗೆ ಗಾಡಿ ಏನು ಮಾಡಬೇಕು? ಅವಳು ಹತ್ತಿನ ಇಟ್ಕೊತಾಳೆ, ಕೆಲಸ ಕಾರ್ಯಗಳನ್ನ ಜಾಸ್ತಿ ಆಕ್ಟಿವೇಶನ್. ತಾನು ಎಷ್ಟು ಆಕ್ಟಿವ್ ಆಗಿರ್ತಾಳೋ ಒಳಭಾಗದಲ್ಲಿ ಅದು ಆಕ್ಟಿವೇಶನ್. ಯಾಕೆಂದ್ರೆ ಅದಕ್ಕೆ ಇನ್ನೂ ಜೀವ ಇರಲ್ಲ. ಆ ಜೀವ ಬರೀ ಪಿಂಡವಾಗಿರುತ್ತೆ. ಈ ಪಿಂಡಕ್ಕೆ ಜೀವ ಯಾವಾಗ ಬರೋದು? ಪರಿಪೂರ್ಣವಾಗಿ ಗುರು ಪ್ರವೇಶವಾದಾಗ. ಆ ಗುರು ಪ್ರವೇಶ ಅಂದ್ರೇನು? ಗೃಹ ಪ್ರವೇಶ ಅಲ್ಲ, ಗುರು ಪ್ರವೇಶವಾದಾಗ. ಅದನ್ನೇ 7ನೇ ತಿಂಗಳು ಅಂತೀವಿ. ಆಗ 7ನೇ ತಿಂಗಳಲ್ಲಿ ಬಳೆ ತೋಡಿಸೋ ಸ್ವಭಾವ. ಬಳೆ ತೋಡ್ಸಕ್ಕೆ ಮೊದಲು ಪೂರ್ತಿ ಆಕಾರ ಬಂದ್ಬಿಟ್ಟಿರುತ್ತೆ. ಪೂರ್ತಿ ಆಕಾರ ಯಾವಾಗ ಬರುತ್ತೆ? ಶನೇಶ್ವರನು 6ನೇ ತಿಂಗಳಲ್ಲಿ ಪ್ರವೇಶ ಮಾಡಿರ್ತಾನೆ. 6ನೇ ತಿಂಗಳಲ್ಲಿ ಪೂರ್ಣ ಪ್ರವೇಶ ಮಾಡಿದಾಗ ಶೇಪು, ಸೈಜು, ಕೂದಲು ಏನೇನಿದೆಯೋ ಅಂಗಗಳು ಪರಿಪೂರ್ಣವಾಗಿ ಶುದ್ಧಿಯಾಗಿರುತ್ತೆ. ಆಗ ಜೀವ ಬರಬೇಕು. ಆ ಜೀವಕ್ಕೆ ಗುರು ಪ್ರಾರ್ಥನೆ ಮಾಡಬೇಕು, ಅಪ್ಪ ಪರಮಾತ್ಮ ಅಂತ ಹೇಳಿದಾಗ ಅವಳಿಗೆ ಆ ಜೀವ ತುಂಬುವಾಗ ಒಳಭಾಗದಲ್ಲಿ 7ನೇ ತಿಂಗಳು ಹೋಗ್ಬಿಟ್ಟು ಬಳೆ ತೊಡಿಸ್ಬೇಕು.
ಆ ಬಳೆ ತೋಡಿಸೋ ಸ್ವಭಾವದಲ್ಲಿ ಎಲ್ಲರನ್ನೂ ಸ್ವಾಗತ, ಗುರುನ ಸ್ವಾಗತ ಮಾಡಕ್ಕೆ ಕೈಯಲ್ಲಿ ಬಳೆಯನ್ನು ತೋಡಿಸೋದು. ಆ ಸ್ವಾಗತ ಮಾಡಿದಾಗ ಸ್ವಾಗತಂ ಪರಿಭೂಷಣಂ, ಆ ಬಳೆ ತೋಡಿಸೋ ಸ್ವಭಾವ ಅಕಸ್ಮಾತ್ ತಾಯಿ ಮನೇಲಿ ಆಗದಿದ್ದರೆ ಅತ್ತೆ ಮನೇಲಾದರೂ ಮಾಡಬೇಕು. ಅತ್ತೆ ಮನೇಲೂ ಆಗದಿದ್ರೆ ಎಷ್ಟೋ ಜನ ಲವ್ ಮಾಡ್ಕೊಂಡು ದೂರ ಬಂದ್ಬಿಟ್ಟಿದ್ರೆ ಅತ್ತೆ ಮಾವನೋ ಸುಖ ಇಲ್ಲ, ಈ ಕಡೆ ತಾಯಿ ತಂದೆನೋ ಸುಖ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಗೂಬೆಗಳ ತರ ಕೂತ್ಕೊಂಡಿರ್ತಾರೆ, ಪ್ರಯೋಜನವಿಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ಗಂಡ ಆದವನು ಹೋಗ್ಬಿಟ್ಟು ಬಳೆ ತೋಡಿಸೋದು, ದೇವಸ್ಥಾನಕ್ಕೆ ಪ್ರವೇಶ ನಮಸ್ಕಾರ ಮಾಡಿಸ್ಕೊಳ್ಳೋದು, ತದನಂತರ ಪರಿಪೂರ್ಣವಾಗಿ ತಲೆಗೆ ಹೂ ಇಟ್ಟು ಕೈ ತುಂಬ ಬಳೆ ಹಾಕಿ ಕಾಲಲ್ಲಿ ಗೆಜ್ಜೆ ಕಟ್ಟಲೇಬೇಕು. ಎಷ್ಟು ಚೆನ್ನಾಗಿ ಕಾಲ್ ಗೆಜ್ಜೆ ಕಟ್ತಿರೋ ನಾರ್ಮಲ್ ಡೆಲಿವರಿ ಗ್ಯಾರಂಟಿ. ಕಾಲ್ ಗೆಜ್ಜೆಗಳನ್ನ ಕಟ್ಟೋ ಸಮಯಕ್ಕೆ, ಯಾಕೆ ಅಂದ್ರೆ ಕಾಲಲ್ಲಿ ಆಂಕಲ್ ಅಂತೀವಿ, ಆಂಕಲ್ ಭಾಗದಲ್ಲಿ ಆ ತಲೆಯ ಭಾಗ ಕೆಳಭಾಗದಲ್ಲಿ ಇದ್ರೆ ಮಗುವಿಗೆ ಅದನ್ನೇನು ಮಾಡುತ್ತೆ, ಇನ್ಫ್ರಾರೆಡ್ ರೇಸ್ ಇನ್ಫ್ರಾವೈಲೆಟ್ ಆಕ್ಟಿವೇಶನ್ಸ್ ಕೊಡುತ್ತಂತೆ. ಅಂದರೆ ಕಾಲಲ್ಲಿ ಪಾದಗಳು ಅಂದ್ರೆ ಶನೇಶ್ವರ, ತದನಂತರ ಈ ಶನೇಶ್ವರನ ಗುರು ಪ್ರವೇಶ ಮಾಡಿದಾಗ ಆಧ್ಯಾತ್ಮಿಕ ಚಿಂತನೆ, ನೀವು ಎಲ್ಲಿ ನಡೀತಿರೋ ಅದನ್ನ ಆಧ್ಯಾತ್ಮಿಕ ಚಿಂತನೆ. ತಲೆಯ ಭಾಗ ಅಂದ್ರೆ ನಿಮ್ಮ ತಲೆ, ತಾಯಿಯ ತಲೆ ಭಾಗದಲ್ಲಿ ಸಾಕ್ಷಾತ್ ಪುಸ್ತಕಗಳನ್ನ, ಏನು ರಾಮಾಯಣ ಮಹಾಭಾರತ, ಆ ದೈವಜ್ಞಾನ 3 ಕಾಯ ವಾಚ ಮನಸ್ಸ, ಆ ಮನಸ್ಸು ಅನ್ನೋ ಕೆಳಭಾಗದಲ್ಲಿ ಇರುತ್ತೆ. ಆ ಸಮಯಕ್ಕೆ ಪ್ರಾರ್ಥನೆಗಳು ಶುರು ಆಗ್ಬಿಡ್ಬೇಕು. 5ನೇ ತಿಂಗಳಲ್ಲ, 6ನೇ ತಿಂಗಳಲ್ಲ, 7ನೇ ತಿಂಗಳಲ್ಲಿ ಬಳೆ ತೋರಿಸುವಾಗ ತಾಯಿಯಾದವಳು ಪ್ರಾರ್ಥನೆ ಮಾಡ್ಕೋಬೇಕು, ಜೀವ ಬರ್ತಾ ಇದೆ, ನನ್ನ ಮಗು ಡಾಕ್ಟ್ರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಡಾಕ್ಟ್ರೇ ಆಗಬೇಕು ಅನ್ನೋದು ತಲೆಗೆ ಹೋಗ್ಬೇಕು. ಅವಳ ಅದೇ ಚಿಂತನೆಯಲ್ಲಿರಬೇಕು, ಹೊರಭಾಗದಲ್ಲಿ ಬೇರೆ ಚಿಂತನೆ ಮಾಡಲೇಬಾರದು. ಇದನ್ನ ಋಷಿ ಪ್ರಭಾಕರ್ ಅವರು ಒಂದು ಒಳ್ಳೆ ರಿಸರ್ಚ್ ಮಾಡಿ ಇವತ್ತಿನ ದಿವಸ ಮಕ್ಕಳು ಒಳ್ಳೆ ಬುದ್ಧಿವಂತ ಆಗಬೇಕು ಅಂದರೆ ಇದೇ ಮರಳವಾಡಿ ಹತ್ರ ಭಾಳ ಚೆನ್ನಾಗಿ ಒಂದು ಪ್ರಯೋಗವನ್ನು ಇಟ್ಟಿದ್ರು. ಆಗ ನಾವುಗಳೆಲ್ಲ SSV ಕ್ಲಾಸಸ್ ಅಂತ ಹೋಗ್ತಾ ಇದ್ದಾಗ ಋಷಿ ಪ್ರಭಾಕರ್, ಇದೇ ರವಿಶಂಕರ್ ಸ್ವಾಮೀಜಿಯವರು ಎಲ್ಲ ನಾವುಗಳೆಲ್ಲ ಒಟ್ಟಿಗೆ ಅಷ್ಟು ಚೆನ್ನಾಗಿರ್ತಕ್ಕಂಥ ಅಧ್ಯಾಯಗಳನ್ನು ಮಾಡೋ ಸಮಯದಲ್ಲಿ ಋಷಿ ಪ್ರಭಾಕರ್ನ ವೈಜ್ಞಾನಿಕವಾಗಿ ಮಕ್ಕಳನ್ನ ಕಾಡಿನ ಭಾಗದಲ್ಲಿ ಇಡಬೇಕು, ವಿದ್ಯೆ ಹೀಗೆ ಬರುತ್ತೆ, ತಾಯಿಂದರು ಇದ್ದಾಗ ಹೀಗೆ ಈ ಥೆರಪಿನ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಣ್ಣುಗಳು, ಆ ಕಣ್ಣುಗಳು ನನಗೆ ಅಕಸ್ಮಾತ್ ಹೀಗೆ ಇರಬೇಕು. ಆ ಲಕ್ಷ್ಮಿ ಫೋಟೋ ನೋಡಿರ್ತಾಳೆ, ಯಾರೋ ತಾಯಿಯಾದವಳು, ಗರ್ಭದಲ್ಲೇ ಮಗು ಇರುತ್ತೆ, ಕಣ್ಣು ಹೀಗೆ ಇರಬೇಕು ನನ್ನ ಮಗುಗೆ, ಕಣ್ಣು ಹೀಗೆ ಇರಬೇಕು ನನ್ನ ಮಗುಗೆ ಅಂತ ಪ್ರಯತ್ನ ಪಟ್ಟಾಗ ಆ ಕಣ್ಣು ಹಾಗೆ ಲಕ್ಷ್ಮಿ ಥರ ಬರುತ್ತೆ. ನೀವು ಅಕಸ್ಮಾತ್ ಏನು ಸ್ಟೈಲ್ ಗೊತ್ತಾ, ರಜನಿಕಾಂತ್ ಸ್ಟೈಲ್, ಏನು ಶ್ರೀದೇವಿ ಇದ್ದ ಹಾಗೆ ಇದ್ದಾಳೆ ಅಂತ ಹೇಳಿದ್ರೆ ನನ್ನ ಮಗು ಶ್ರೀದೇವಿ ಥರನೇ ಇರಬೇಕು ಅಂತ ತಾಯಿಗೇನಾದರೂ ಬಯಕೆ ಬಂದರೆ 7ನೇ ತಿಂಗಳ ಪ್ರಾರಂಭ ಆಗೋದ್ರೆ, 5ನೇ ತಿಂಗಳಿಂದ ಶುರುವಾಗಿ 7ನೇ ತಿಂಗಳ ಪ್ರಾರಂಭ ಆಗೋದ್ರೆ ಅದೇ ರೀತಿ ಬರುತ್ತೆ. ನಿಮಗೆ ಆಶ್ಚರ್ಯ, ಏನಪ್ಪ ಇದೇ ಕಣ್ಣು ಅದೇ ಥರ ಅಂದರೆ ತಾಯಿಗೆ ಆಗಿರ್ತಕ್ಕಂಥ ಅನುಭವಗಳು ತಾನು. ಅದಕ್ಕೆ ಹೇಳೋದು ಯದ್ಭಾವಂ ತದ್ಭವತಿ. ಇದನ್ನು ಹೇಳಿದ್ದು ಶಾಸ್ತ್ರದಲ್ಲಿ. ನೀವು ಭಾವನೆಗಳಿದ್ದ ಹಾಗೆ ಭಾವನ ಸರ್ಪಣೆ ಅಂತಲ್ಲ, ಯದ್ಭಾವಂ ತದ್ಭವತಿ, ತಾಯಿ ಇದ್ದ ಹಾಗೆ ಮಕ್ಕಳು ತಾನು ಆರೈಕೆ. ಅದಕ್ಕೆ ನಾನು ಹೇಳಿದ್ದು ಮೊದಲಾಗಿ ಏನು ಹೇಳ್ತಿದೆ, ಹೆಣ್ಣೇ ಮಗುವಿಗೆ ಪರಿಪೂರ್ಣವಾಗಿ ಭೂಷಣ ಆರೈಕೆ ಮಾಡೋಳು ಅವಳೇ, ಸಾಯಿಸಿ ಪರಿಪೂರ್ಣವಾಗಿ ಎಲ್ಲವೂ ದೋಷಗಳನ್ನು ಕೊಡೋದು ಅವಳೇ, ಕೊನೆಗೆ ಸರ್ವ ವಿದ್ಯೆಯನ್ನು ದಾರ ಮಾಡಿ ಕೊನೆಯ ಕಾಲಕ್ಕೆ ಅಳೋಳು ಅವಳೇ. ಯಾಕೆಂದ್ರೆ ತಾನು ಮಾಡಿದ್ದು ತಾನು ಅನುಭವಿಸಲೇಬೇಕು. ಆದ್ರಿಂದ ದೂರ ಇರಬೇಕಾ ಬೇಡವಾ ಅನ್ನೋದು ತಾಯಿಗೆ ಇರ್ತಕ್ಕಂಥ ಋಣಗಳು. ಅದಕ್ಕೆ ಹೇಳೋದು, ನೀವು ಹುಟ್ತಾನೆ ನನ್ನ ಮಗು ಹೀಗೆ ಕಂಟ್ರೋಲ್ ಇರಬೇಕು ಅಂತಿದ್ರೆ ಯಾಕೆ ಸರಿ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಕೂತ್ಕೊಂಡು ನೂಡಲ್ಸು ಪಾಸ್ತಾ ಹಿಂಗೆ ತಿನ್ಕೊಂಡು ಕೂತ್ಕೊಳ್ಳಿ. ಆಗ ಸರ್ಪದೋಷ ಇದ್ದಾಗ ನೂಡಲ್ಸು ಪಾಡಲ್ಸು ತಿಂದಾಗ, ಪಡುಲ್ಕಾಯಿ ಗಿಡಕೊಲ್ಲ ತಿಂದಾಗ ನಿಮಗೆ ಸರ್ಪದೋಷ ಇದ್ದಾಗ ಆ ಮಗುವಿಗೆ ಸರ್ಪದೋಷ ಬಂದೇ ಬರುತ್ತೆ, ಚರ್ಮವ್ಯಾಧಿ ಬಂದೇ ಬರುತ್ತೆ, ಕೈಯಲ್ಲಿ ಸೆಕೆ ಬರುತ್ತೆ, ತಲೆಯ ಭಾಗದಲ್ಲಿ ತಲೆಯ ನೋವು ಜಾಸ್ತಿ ಆಗತ್ತೆ, ಕಣ್ಣಲ್ಲಿ ನೀರು ಸೋರುತ್ತೆ. ಅದೇ ಶೀಘ್ರದಲ್ಲಿ ಕನ್ನಡಕ ಹಾಕತ್ತೆ ಮಗು. ಬರೀ 2 ವರ್ಷಕ್ಕೆ ಚಿಕ್ಕ ಮಗು ಕನ್ನಡಕ ಹಾಕೊಂಡ್ರೆ ಹೆಂಗಿರುತ್ತೆ, ಹಾರ್ಟಲ್ಲಿ ಹೋಲಾಗತ್ತೆ. ಯಾಕೆ, ಇದೇ ಪರಿಪೂರ್ಣವಾಗಿರ್ತಕ್ಕಂಥ 4ನೇ ತಿಂಗಳಿಗೆ ರವಿ ಬರೋ ಸಮಯದಲ್ಲಿ ಆ ಪಿಂಡಾಂತರಗಳು ಸರಿಯಾಗಿ ಬರದೇ ಇದ್ರೆ ಕಣ್ಣನ್ನ ಕೊಡೋ ಸಮಯ ರವಿ. ಆ ಸಮಯದಲ್ಲಿ ಇವಳೇನು ಮಾಡಿರ್ತಾಳೆ, ಕೆಲಸಗಳು ಸರಿಯಾಗಿ ಮಾಡಲ್ಲ, ದೋಷಗಳು ಹಾಕಿರ್ತಾಳೆ, ಯಾರ ಕೈಯಲ್ಲಾದ್ರೂ ಕೆಲಸಗಳು ಮಾಡಿಸ್ತಿರ್ತಾಳೆ. ಇವಳು ಇನ್ನೊಬ್ಬಳಿಗೆ ನೋವು ಕೊಡಿಸ್ತಾ ಇದ್ರೆ ಅವಳಿಗೆ ಆಗ್ತಕ್ಕಂಥ ವಿಚಾರ.